ಆಹಾ, ನಾಳಿನ ಯುದ್ಧದಲ್ಲಿ ಅಣ್ಣ ಬಲರಾಮದೇವನು ದುರ್ಯೋಧನ ಪರವಾಗಿ ಹೋರಾಡುವುದಾಗಿ ವಚನ ಕೊಟ್ಟಿರುವನು. ಅಣ್ಣ ಬಲರಾಮದೇವನ ಅಲಾಯುಧವನ್ನು ಹಿಡಿದು ನಿಂತರೆ ಪಾಂಡವರು ಗೆಲುವಿನ ಆಸೆಯನ್ನು ಬಿಡಬೇಕಾಗುವುದು. ಯೋಗ ಮಾಯೆ ಜಾಗೃತಳಾಗು. ಅಣ್ಣ ಬಲಭದ್ರ ದೇವರನ್ನು ಗೋತ್ಯ ಸಂಕಟಕ್ಕೀಡು ಮಾಡು. ಈ ಗೋಮಾತೆ ಎಷ್ಟು ಸುಂದರವಾಗಿರುವುದು. ಬಾ ಗೋಮಾತೆ ಬಾ. ಏನ ಗೋಮುಖ ವ್ಯಾಘ್ರವೇ, ಏನೋ ಮುದ್ದಾದ ಗೋವೆಂದು ಮುದಿಸಲು ಹೋದರೆ ಇದು ನನ್ನನ್ನೇ ಚಿರಲನುವಾಯಿತಲ್ಲ. ಇರಲಿ, ಶಿವ ಶಿವ, ಏನಿದು ಆಶ್ಚರ್ಯ. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಕೆಳಗೆ ಬಿದ್ದು ಪ್ರಾಣ ಬಿಟ್ಟಿತ್ತಲ್ಲ. ವಿಧಿ ವಿಧಿ ಕೊಂದೇನೆ ನಾನೆಂದು ಗೋವಂದನೋ. ಕೊಂದೇನೆ ನಾನೆಂದು ಗೋವಂದನೋ. ತಿಳಿಯದೆ ಆ ವಿಧಿಯ ಸ್ವಭಾವ, ತಿಳಿಯದೆ ಆ ವಿಧಿಯ ಸ್ವಭಾವ. ಅರಿಯದ ಗೋವು ಕ್ಷಣದೊಳಗ ಬಿದ್ದು ಸಾವು. ಏನಂತ ನರಿಯದ ಗೋವು ಕ್ಷಣದೊಳಗ ಬಿದ್ದು ಸಾವು. ಕಂಡರೆ ನಗದಿರುವುದೇ ಈ ಜಗವು. ಕಂಡರೆ ನಗದಿರುವುದೇ ಈ ಜಗವು. ಯಾರಾಗುವರೋ ಈ ಪಾಪಿಗೆ ನೆರವು. ಯಾರಾಗುವರೋ ಈ ಪಾಪಿಗೆ ನೆರವು. ಕೊಂದೆನೆ ನಾನಿಂದು ಗೋವಂದನೋ. ಏನೋ ಮುದ್ದಾದ ಗೋವೆಂದು ಮುದ್ದಿಸಲು ಹೋದರೆ ಇದು ನನ್ನನ್ನೇ ನೋಡಿ ಚಿರಲನುವಾಯಿತಲ್ಲ. ಇರಲಿ, ಈ ಮೃತ ಗೋವನ್ನು ನಮ್ಮ ತಮ್ಮ ಕೃಷ್ಣನಿಗೆ ಕಾಣದ ಹಾಗೆ ಎಲ್ಲಿಯಾದರೂ ಮರೆಮಾಚುವೆನು. ಇರಲಿ, ಏನು ಮಾಡುತ್ತಿರುವೆ? ಶಿವ ಶಿವ, ಗೋವು ಸಾವನ್ನಪ್ಪಿರುವುದು. ಅಣ್ಣ, ಏನಿ ಪಾಪಕೃತ್ಯ? ಪಾಪಕೃತ್ಯ ಅಲ್ಲ ಕೃಷ್ಣ, ತಾಪವೃತ್ತಿ. ಅಂದರೆ ಗೋವನ್ನು ನೀನು ಕೊಂದು ಬಿಟ್ಟೆಯಾ? ಅಣ್ಣ, ಇಲ್ಲ, ಹಾಗೆಂದು ಅಪಾರ್ಥ ಮಾಡಿಕೊಳ್ಳಬೇಡ. ಏನಿದು ಆಶ್ಚರ್ಯವೋ, ಏನಿದು ಆಶ್ಚರ್ಯವೋ ಕೃಷ್ಣ, ಏನಿದು ಆಶ್ಚರ್ಯವೋ.
ಗೋವೆಂದು ಮುದ್ದಿಸಲು ಹೋದರೆ ಈ ಗೋವು ನನ್ನನ್ನೇ ನೋಡಿ ಚಿರವನುವಾಯಿತು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಕೆಳಗೆ ಬಿದ್ದು ಪ್ರಾಣ ಬಿಟ್ಟಿತು. ಅಣ್ಣ, ಏನೇ ಆದರೂ ಗೋಹತ್ಯ ಪಾಪವು ಮಹಾಪಾಪಕರವಲ್ಲವೇ? ಹೌದು ಕೃಷ್ಣ, ಮಹಾಪಾಪಕರವೇ. ಈ ಗೋಹತ್ಯ ನಿವಾರಣೆಗಾಗಿ ಯಾವುದಾದರೂ ಒಂದು ಉಪಯೋಗವನ್ನು ತಿಳಿಸಿ ಹೇಳುವೆಯಾ ಕೃಷ್ಣ? ಯಾವ ಉಪಾಯವನ್ನು ನಿನಗೆ ತಿಳಿಸಿ ಹೇಳುವುದು? ಅಣ್ಣ, ಇಂದಿನಿಂದ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರಬೇಕು. ಇದು ನಿನ್ನಿಂದ ಸಾಧ್ಯವೇ? ಪಾಪ ನಿವಾರಣೆಯಾಗುವುದಾದರೆ 21 ದಿನಗಳೇನು ಕೃಷ್ಣ? ಎಷ್ಟು ದಿನಗಳಾದರೂ ಸುತ್ತಾಡಿಕೊಂಡು ಬರುವೆನು. ಬರಲೇ ಕೃಷ್ಣ? ಅಣ್ಣ, ಏನದು ಕೃಷ್ಣ? ನಾಳಿನ ಯುದ್ಧದಲ್ಲಿ ದುರ್ಯೋಧನ ಪರವಾಗಿ ಹೋರಾಡುವುದಾಗಿ ವಚನ ಕೊಟ್ಟಿರುವೆ. ಈಗ ಆತನ ಗತಿ? ಅವನ ಗತಿ ಏನಾದರೂ ಆಗಲಿ ಬಿಡು ಕೃಷ್ಣ. ಸದ್ಯ ನನ್ನ ಪಾಪ ಪರಿಹಾರವಾದರೆ ಸಾಕು. ಸದ್ಯ ಬರುತ್ತೇನೆ ಕೃಷ್ಣ. ಆಹಾ. ಅಣ್ಣ ಬಲರಾಮ ದೇವನನ್ನು ದುರ್ಯೋಧನನಿಂದ ಬೇರ್ಪಡಿಸಿ 21 ದಿನಗಳ ಕಾಲ ಭೂಪ್ರದಕ್ಷಿಣೆಗೆ ಕಳುಹಿಸಿದ್ದಾಯಿತು. ಇನ್ನು ಆತನು ಹಿಂತಿರುಗುವುದರೊಳಗಾಗಿ ಮಹಾಭಾರತದ ಬಾಹುಬಲಿಯನ್ನೇ ಮುಗಿಸಿಬಿಡುವೆನು.